ಕೆರೆದು ಬಂದು ದಾಳಿ ಮಾಡಿದ ಪಾಕಿಸ್ತಾನ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾರಕ ವೈಮಾನಿಕ ದಾಳಿ ನಡೆಸಿದೆ. ಏರ್ ಸ್ಟ್ರೈಕ್ನಲ್ಲಿ 27 ಮಹಿಳೆಯರು ಸೇರಿದಂತೆ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ತಾಲಿಬಾನ್ ಪ್ರತಿಜ್ಞೆ ಮಾಡಿದೆ. ಪಾಕಿಸ್ತಾನದ ನಡೆಯಿಂದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೆರಳಿ ಕೆಂಡವಾಗಿದೆ. 15,000ಕ್ಕೂ ಹೆಚ್ಚು ತಾಲಿಬಾನ್ ಯೋಧರನ್ನ ಗಡಿಗೆ ಕಳಿಸಿದೆ. ಆದ್ದರಿಂದ ಪಾಕಿಸ್ತಾನ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ತಾಲಿಬಾನಿ ಉಗ್ರರ ಕೈಗೆ ಅಮೆರಿಕದ ಶಸ್ತ್ರಗಳನ್ನಿಟ್ಟು ಭಾರತದ ಮೇಲೆ ಛೂ ಬಿಡಲು ಪಾಕಿಸ್ತಾನ ಹವಣಿಸಿತ್ತು. ಆದರೆ ಹಾವು ಸಾಕಿದವರು ಹಾವಿನ ಕೈಯಲ್ಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋ ಹಾಗೆ ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಪೆಟ್ಟು ತಿನ್ನುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಲ್ಲದೆ ಈ ಪಾಕಿಸ್ತಾನಕ್ಕೆ ಏನಾಗಿದೆ? ಇರೋ ಬರೋದ್ರಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಯುದ್ಧ ಮಾಡೋದನ್ನು, ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಪಾಕಿಸ್ತಾನ. ಭಿಕ್ಷಾ ಪಾತ್ರೆ ಕೆರೆದು ಬಂದು ದಾಳಿ ಮಾಡಿದ ಪಾಕಿಸ್ತಾನ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾರಕ ವೈಮಾನಿಕ ದಾಳಿ ನಡೆಸಿದೆ. ಏರ್ ಸ್ಟ್ರೈಕ್ನಲ್ಲಿ 27 ಮಹಿಳೆಯರು ಸೇರಿದಂತೆ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ತಾಲಿಬಾನ್ ಪ್ರತಿಜ್ಞೆ ಮಾಡಿದೆ. ಪಾಕಿಸ್ತಾನದ ನಡೆಯಿಂದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೆರಳಿ ಕೆಂಡವಾಗಿದೆ. 15,000ಕ್ಕೂ ಹೆಚ್ಚು ತಾಲಿಬಾನ್ ಯೋಧರನ್ನ ಗಡಿಗೆ ಕಳಿಸಿದೆ. ಆದ್ದರಿಂದ ಪಾಕಿಸ್ತಾನ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ತಾಲಿಬಾನಿ ಉಗ್ರರ ಕೈಗೆ ಅಮೆರಿಕದ ಶಸ್ತ್ರಗಳನ್ನಿಟ್ಟು ಭಾರತದ ಮೇಲೆ ಛೂ ಬಿಡಲು ಪಾಕಿಸ್ತಾನ ಹವಣಿಸಿತ್ತು. ಆದರೆ ಹಾವು ಸಾಕಿದವರು ಹಾವಿನ ಕೈಯಲ್ಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋ ಹಾಗೆ ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಪೆಟ್ಟು ತಿನ್ನುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಲ್ಲದೆ ಈ ಪಾಕಿಸ್ತಾನಕ್ಕೆ ಏನಾಗಿದೆ? ಇರೋ ಬರೋದ್ರಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಯುದ್ಧ ಮಾಡೋದನ್ನು, ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಪಾಕಿಸ್ತಾನ. ಭಿಕ್ಷಾ ಪಾತ್ರೆ ಕೆರೆದು ಬಂದು ದಾಳಿ ಮಾಡಿದ ಪಾಕಿಸ್ತಾನ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾರಕ ವೈಮಾನಿಕ ದಾಳಿ ನಡೆಸಿದೆ. ಏರ್ ಸ್ಟ್ರೈಕ್ನಲ್ಲಿ 27 ಮಹಿಳೆಯರು ಸೇರಿದಂತೆ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ತಾಲಿಬಾನ್ ಪ್ರತಿಜ್ಞೆ ಮಾಡಿದೆ. ಪಾಕಿಸ್ತಾನದ ನಡೆಯಿಂದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೆರಳಿ ಕೆಂಡವಾಗಿದೆ. 15,000ಕ್ಕೂ ಹೆಚ್ಚು ತಾಲಿಬಾನ್ ಯೋಧರನ್ನ ಗಡಿಗೆ ಕಳಿಸಿದೆ. ಆದ್ದರಿಂದ ಪಾಕಿಸ್ತಾನ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ತಾಲಿಬಾನಿ ಉಗ್ರರ ಕೈಗೆ ಅಮೆರಿಕದ ಶಸ್ತ್ರಗಳನ್ನಿಟ್ಟು ಭಾರತದ ಮೇಲೆ ಛೂ ಬಿಡಲು ಪಾಕಿಸ್ತಾನ ಹವಣಿಸಿತ್ತು. ಆದರೆ ಹಾವು ಸಾಕಿದವರು ಹಾವಿನ ಕೈಯಲ್ಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋ ಹಾಗೆ ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಪೆಟ್ಟು ತಿನ್ನುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಲ್ಲದೆ ಈ ಪಾಕಿಸ್ತಾನಕ್ಕೆ ಏನಾಗಿದೆ? ಇರೋ ಬರೋದ್ರಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಯುದ್ಧ ಮಾಡೋದನ್ನು, ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಪಾಕಿಸ್ತಾನ. ಭಿಕ್ಷಾ ಪಾತ್ರೆ ಕೆರೆದು ಬಂದು ದಾಳಿ ಮಾಡಿದ ಪಾಕಿಸ್ತಾನ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾರಕ ವೈಮಾನಿಕ ದಾಳಿ ನಡೆಸಿದೆ. ಏರ್ ಸ್ಟ್ರೈಕ್ನಲ್ಲಿ 27 ಮಹಿಳೆಯರು ಸೇರಿದಂತೆ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ತಾಲಿಬಾನ್ ಪ್ರತಿಜ್ಞೆ ಮಾಡಿದೆ. ಪಾಕಿಸ್ತಾನದ ನಡೆಯಿಂದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೆರಳಿ ಕೆಂಡವಾಗಿದೆ. 15,000ಕ್ಕೂ ಹೆಚ್ಚು ತಾಲಿಬಾನ್ ಯೋಧರನ್ನ ಗಡಿಗೆ ಕಳಿಸಿದೆ. ಆದ್ದರಿಂದ ಪಾಕಿಸ್ತಾನ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ತಾಲಿಬಾನಿ ಉಗ್ರರ ಕೈಗೆ ಅಮೆರಿಕದ ಶಸ್ತ್ರಗಳನ್ನಿಟ್ಟು ಭಾರತದ ಮೇಲೆ ಛೂ ಬಿಡಲು ಪಾಕಿಸ್ತಾನ ಹವಣಿಸಿತ್ತು. ಆದರೆ ಹಾವು ಸಾಕಿದವರು ಹಾವಿನ ಕೈಯಲ್ಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋ ಹಾಗೆ ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಪೆಟ್ಟು ತಿನ್ನುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಅಂದರೆ ಈ ಪಾಕಿಸ್ತಾನಕ್ಕೆ ಏನಾಗಿದೆ? ಇರೋ ಬರೋದ್ರಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಯುದ್ಧ ಮಾಡೋದನ್ನು ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಪಾಕಿಸ್ತಾನ. ಭಿಕ್ಷಾ ಪಾತ್ರೆ ಕಾಲ್ಕೆರೆದು ಬಂದು ದಾಳಿ ಮಾಡಿದ ಪಾಕಿಸ್ತಾನ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾರಕ ವೈಮಾನಿಕ ದಾಳಿ ನಡೆಸಿದೆ. ಏರ್ ಸ್ಟ್ರೈಕ್ನಲ್ಲಿ 27 ಮಹಿಳೆಯರು ಸೇರಿದಂತೆ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ತಾಲಿಬಾನ್ ಪ್ರತಿಜ್ಞೆ ಮಾಡಿದೆ. ಪಾಕಿಸ್ತಾನದ ನಡೆಯಿಂದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೆರಳಿ ಕೆಂಡವಾಗಿದೆ. 15,000ಕ್ಕೂ ಹೆಚ್ಚು ತಾಲಿಬಾನ್ ಯೋಧರನ್ನ ಗಡಿಗೆ ಕಳಿಸಿದೆ. ಆದ್ದರಿಂದ ಪಾಕಿಸ್ತಾನ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ತಾಲಿಬಾನಿ ಉಗ್ರರ ಕೈಗೆ ಅಮೆರಿಕದ ಶಸ್ತ್ರಗಳನ್ನಿಟ್ಟು ಭಾರತದ ಮೇಲೆ ಛೂ ಬಿಡಲು ಪಾಕಿಸ್ತಾನ ಹವಣಿಸಿತ್ತು. ಆದರೆ ಹಾವು ಸಾಕಿದವರು ಹಾವಿನ ಕೈಯಲ್ಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋ ಹಾಗೆ ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಪೆಟ್ಟು ತಿನ್ನುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದರೆ ಈ ಪಾಕಿಸ್ತಾನಕ್ಕೆ ಏನಾಗಿದೆ? ಇರೋ ಬರೋದ್ರಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಯುದ್ಧ ಮಾಡೋದನ್ನು ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಪಾಕಿಸ್ತಾನ. ಭಿಕ್ಷಾ ಪಾತ್ರೆ ಕಾಲ್ಕೆರೆದು ಬಂದು ದಾಳಿ ಮಾಡಿದ ಪಾಕಿಸ್ತಾನ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾರಕ ವೈಮಾನಿಕ ದಾಳಿ ನಡೆಸಿದೆ. ಏರ್ ಸ್ಟ್ರೈಕ್ನಲ್ಲಿ 27 ಮಹಿಳೆಯರು ಸೇರಿದಂತೆ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ತಾಲಿಬಾನ್ ಪ್ರತಿಜ್ಞೆ ಮಾಡಿದೆ. ಪಾಕಿಸ್ತಾನದ ನಡೆಯಿಂದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೆರಳಿ ಕೆಂಡವಾಗಿದೆ. 15,000ಕ್ಕೂ ಹೆಚ್ಚು ತಾಲಿಬಾನ್ ಯೋಧರನ್ನ ಗಡಿಗೆ ಕಳಿಸಿದೆ. ಆದ್ದರಿಂದ ಪಾಕಿಸ್ತಾನ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ತಾಲಿಬಾನಿ ಉಗ್ರರ ಕೈಗೆ ಅಮೆರಿಕದ ಶಸ್ತ್ರಗಳನ್ನಿಟ್ಟು ಭಾರತದ ಮೇಲೆ ಛೂ ಬಿಡಲು ಪಾಕಿಸ್ತಾನ ಹವಣಿಸಿತ್ತು. ಆದರೆ ಹಾವು ಸಾಕಿದವರು ಹಾವಿನ ಕೈಯಲ್ಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋ ಹಾಗೆ ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಪೆಟ್ಟು ತಿನ್ನುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದರೆ ಈ ಪಾಕಿಸ್ತಾನಕ್ಕೆ ಏನಾಗಿದೆ? ಇರೋ ಬರೋದ್ರಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಯುದ್ಧ ಮಾಡೋದನ್ನು ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಪಾಕಿಸ್ತಾನ. ಭಿಕ್ಷಾ ಪಾತ್ರೆ